ಹಾಗಿದ್ರೆ ಅಕ್ಟೋಬರ್ನಲ್ಲೇ ಆರ್ಸಿಬಿ ಸೇಲ್ಗೆ ಓನರ್ಸ್ ಮುಂದಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೆಕ್ಸ್ಟ್ ಓನರ್ ಯಾರು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಆರ್ಸಿಬಿಗೆ ಮಾರ್ಚ್ ಅಂತ್ಯಕ್ಕೆ ಹೊಸ ಓನರ್ ಸಿಗುವ ನಿರೀಕ್ಷೆ ಇದೆ. ಆರ್ಸಿಬಿ ಟೀಮ್ ಮೇಲೆ ಆಧಾರ್ ಪೂನಾವಾಲಾ ಕಣ್ಣು ಬಿದ್ದಿದೆ. ಅತಿ ಹೆಚ್ಚು ಬಿಡ್ ಮಾಡುವೆ ಅಂತ ಈಗಾಗಲೇ ಆಧಾರ್ ಪೂನಾವಾಲಾ ಅವರು ಹೇಳಿಯಾಗಿದೆ. ಇವರು ಯಾರು ಅಂತಂದ್ರೆ ಕೊರೋನಾ ಲಸಿಕೆ ಕೋವಿಶೀಲ್ಡ್ ಮಾಲೀಕ ಈ ಪೂನಾವಾಲಾ. ಹಾಲಿ ಮಾಲೀಕರಾದಂತಹ ಡಿಯಾಜಿಯೋ ಗ್ರೂಪ್ ಜೊತೆಗೆ ಈಗಾಗಲೇ ಚರ್ಚೆಯನ್ನ ಮಾಡಿದಾರಂತೆ. ಕೆಜಿಎಫ್ ಕಾಂತಾರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅಖಾಡಕ್ಕಿಳಿದಿದೆ. ಆರ್ಸಿಬಿ ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ ಅವರದು ಕಣ್ಣು ಬಿದ್ದಿದೆ. ಹೊಂಬಾಳೆ ಫಿಲ್ಮ್ಸ್ ಅವರು ತಗೋತಾರಾ ಅಥವಾ ಆಧಾರ್ ಪೂನಾವಾಲಾ ತಗೋತಾರಾ ಅನ್ನುವಂತಹ ಪ್ರಶ್ನೆ ಇದೆ ಆರ್ಸಿಬಿನ. 2023ರಿಂದಲೂ ಆರ್ಸಿಬಿ ಡಿಜಿಟಲ್ ಪಾರ್ಟ್ನರ್ ಆಗಿರೋದು ಈ ಹೊಂಬಾಳೆ ಫಿಲ್ಮ್ಸ್. ಪೂರ್ತಿ ತಂಡವನ್ನ ಖರೀದಿಸೋ ಬದಲು ಕೆಲ ಶೇರ್ಸ್ ಅನ್ನ ಪಡೆಯೋದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಇಂದ. ಆರ್ಸಿಬಿ ಖರೀದಿ ರೇಸ್ನಲ್ಲಿ ಇರೋದು ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಕೂಡ. ಪ್ರೊ ಕಬಡ್ಡಿ ಲೀಗ್ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವರ ಮಾಲೀಕತ್ವದಲ್ಲಿದೆ. ಇಂಡಿಯನ್ ಫುಟ್ಬಾಲ್ ಲೀಗ್ ಅಲ್ಲಿ ಚೆನ್ನೈ ಮಾಲೀಕರಾಗಿದ್ದಾರೆ ಅಭಿಷೇಕ್ ಬಚ್ಚನ್. ಈಗ ಆರ್ಸಿಬಿ ತಂಡವನ್ನ ತಗೊಳ್ಳುವ ಲೆಕ್ಕಾಚಾರದಲ್ಲೂ ಇದಾರಂತೆ. ಬರೋಬ್ಬರಿ 17,059 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ನಮ್ಮ ಆರ್ಸಿಬಿ. 2025ರಲ್ಲಿ ಐಪಿಎಲ್ ಟ್ರೋಫಿ ಗೆದ್ದ ಬಳಿಕ ಆರ್ಸಿಬಿ ಶೇರ್ ವ್ಯಾಲ್ಯೂ ಇನ್ನೂ ಹೆಚ್ಚಾಗಿದೆ. ತನ್ನ ಮೌಲ್ಯಕ್ಕಿಂತ ಹೆಚ್ಚು ಹಣ ಕೇಳ್ತಾ ಇದೆ ಆರ್ಸಿಬಿಯ ಮಾಲೀಕರು. ಆರ್ಸಿಬಿ ಕ್ರೇಜ್ನ ಲಾಭ ಪಡೆದುಕೊಳ್ಳೋದಕ್ಕೆ ಡಿಯಾಜಿಯೋ ತಂತ್ರ ಮಾಡ್ತಾ ಇದೆ. ಆರ್ಸಿಬಿಗೆ ಇರುವಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ತಂಡಕ್ಕೂ ಇಲ್ಲ. ಬೇರೆ ಯಾವ ತಂಡಕ್ಕೂ ಅಷ್ಟೊಂದು ಕ್ರೇಜ್ ಇಲ್ಲ. ಹಿಂಗಾಗಿ ಆರ್ಸಿಬಿಯನ್ನ ಖರೀದಿ ಮಾಡೋದಕ್ಕೆ ನಾ ಮುಂದು ಅಂತಿದ್ದಾರೆ. ಹಾಗಿದ್ರೆ ಅಕ್ಟೋಬರ್ನಲ್ಲೇ ಆರ್ಸಿಬಿ ಸೇಲ್ಗೆ ಓನರ್ಸ್ ಮುಂದಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೆಕ್ಸ್ಟ್ ಓನರ್ ಯಾರು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಆರ್ಸಿಬಿಗೆ ಮಾರ್ಚ್ ಅಂತ್ಯಕ್ಕೆ ಹೊಸ ಓನರ್ ಸಿಗುವ ನಿರೀಕ್ಷೆ ಇದೆ. ಆರ್ಸಿಬಿ ಟೀಮ್ ಮೇಲೆ ಆಧಾರ್ ಪೂನಾವಾಲಾ ಕಣ್ಣು ಬಿದ್ದಿದೆ. ಅತಿ ಹೆಚ್ಚು ಬಿಡ್ ಮಾಡುವೆ ಅಂತ ಈಗಾಗಲೇ ಆಧಾರ್ ಪೂನಾವಾಲಾ ಅವರು ಹೇಳಿಯಾಗಿದೆ. ಇವರು ಯಾರು ಅಂತಂದ್ರೆ ಕೊರೋನಾ ಲಸಿಕೆ ಕೋವಿಶೀಲ್ಡ್ ಮಾಲೀಕ ಈ ಪೂನಾವಾಲಾ. ಹಾಲಿ ಮಾಲೀಕರಾದಂತಹ ಡಿಯಾಜಿಯೋ ಗ್ರೂಪ್ ಜೊತೆಗೆ ಈಗಾಗಲೇ ಚರ್ಚೆಯನ್ನ ಮಾಡಿದಾರಂತೆ. ಕೆಜಿಎಫ್ ಕಾಂತಾರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅಖಾಡಕ್ಕಿಳಿದಿದೆ. ಆರ್ಸಿಬಿ ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ ಅವರದು ಕಣ್ಣು ಬಿದ್ದಿದೆ. ಹೊಂಬಾಳೆ ಫಿಲ್ಮ್ಸ್ ಅವರು ತಗೋತಾರಾ ಅಥವಾ ಆಧಾರ್ ಪೂನಾವಾಲಾ ತಗೋತಾರಾ ಅನ್ನುವಂತಹ ಪ್ರಶ್ನೆ ಇದೆ ಆರ್ಸಿಬಿನ. 2023ರಿಂದಲೂ ಆರ್ಸಿಬಿ ಡಿಜಿಟಲ್ ಪಾರ್ಟ್ನರ್ ಆಗಿರೋದು ಈ ಹೊಂಬಾಳೆ ಫಿಲ್ಮ್ಸ್. ಪೂರ್ತಿ ತಂಡವನ್ನ ಖರೀದಿಸೋ ಬದಲು ಕೆಲ ಶೇರ್ಸ್ ಅನ್ನ ಪಡೆಯೋದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಇಂದ. ಆರ್ಸಿಬಿ ಖರೀದಿ ರೇಸ್ನಲ್ಲಿ ಇರೋದು ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಕೂಡ. ಪ್ರೊ ಕಬಡ್ಡಿ ಲೀಗ್ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವರ ಮಾಲೀಕತ್ವದಲ್ಲಿದೆ. ಇಂಡಿಯನ್ ಫುಟ್ಬಾಲ್ ಲೀಗ್ ಅಲ್ಲಿ ಚೆನ್ನೈ ಮಾಲೀಕರಾಗಿದ್ದಾರೆ ಅಭಿಷೇಕ್ ಬಚ್ಚನ್. ಈಗ ಆರ್ಸಿಬಿ ತಂಡವನ್ನ ತಗೊಳ್ಳುವ ಲೆಕ್ಕಾಚಾರದಲ್ಲೂ ಇದಾರಂತೆ. ಬರೋಬ್ಬರಿ 17,059 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ನಮ್ಮ ಆರ್ಸಿಬಿ. 2025ರಲ್ಲಿ ಐಪಿಎಲ್ ಟ್ರೋಫಿ ಗೆದ್ದ ಬಳಿಕ ಆರ್ಸಿಬಿ ಶೇರ್ ವ್ಯಾಲ್ಯೂ ಇನ್ನೂ ಹೆಚ್ಚಾಗಿದೆ. ತನ್ನ ಮೌಲ್ಯಕ್ಕಿಂತ ಹೆಚ್ಚು ಹಣ ಕೇಳ್ತಾ ಇದೆ ಆರ್ಸಿಬಿಯ ಮಾಲೀಕರು. ಆರ್ಸಿಬಿ ಕ್ರೇಜ್ನ ಲಾಭ ಪಡೆದುಕೊಳ್ಳೋದಕ್ಕೆ ಡಿಯಾಜಿಯೋ ತಂತ್ರ ಮಾಡ್ತಾ ಇದೆ. ಆರ್ಸಿಬಿಗೆ ಇರುವಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ತಂಡಕ್ಕೂ ಇಲ್ಲ. ಬೇರೆ ಯಾವ ತಂಡಕ್ಕೂ ಅಷ್ಟೊಂದು ಕ್ರೇಜ್ ಇಲ್ಲ. ಹಿಂಗಾಗಿ ಆರ್ಸಿಬಿಯನ್ನ ಖರೀದಿ ಮಾಡೋದಕ್ಕೆ ನಾ ಮುಂದು ಅಂತಿದ್ದಾರೆ. ಹಾಗಿದ್ರೆ ಅಕ್ಟೋಬರ್ನಲ್ಲೇ ಆರ್ಸಿಬಿ ಸೇಲ್ಗೆ ಓನರ್ಸ್ ಮುಂದಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೆಕ್ಸ್ಟ್ ಓನರ್ ಯಾರು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಆರ್ಸಿಬಿಗೆ ಮಾರ್ಚ್ ಅಂತ್ಯಕ್ಕೆ ಹೊಸ ಓನರ್ ಸಿಗುವ ನಿರೀಕ್ಷೆ ಇದೆ. ಆರ್ಸಿಬಿ ಟೀಮ್ ಮೇಲೆ
ಆಧಾರ್ ಪೂನಾವಾಲಾ ಕಣ್ಣು ಬಿದ್ದಿದೆ. ಅತಿ ಹೆಚ್ಚು ಬಿಡ್ ಮಾಡುವೆ ಅಂತ ಈಗಾಗಲೇ ಆಧಾರ್ ಪೂನಾವಾಲಾ ಅವರು ಹೇಳಿಯಾಗಿದೆ. ಇವರು ಯಾರು ಅಂತಂದ್ರೆ ಕೊರೋನಾ ಲಸಿಕೆ ಕೋವಿಶೀಲ್ಡ್ ಮಾಲೀಕ ಈ ಪೂನಾವಾಲಾ. ಹಾಲಿ ಮಾಲೀಕರಾದಂತಹ ಡಿಆರ್ಜಿಒ ಗ್ರೂಪ್ ಜೊತೆಗೆ ಈಗಾಗಲೇ ಚರ್ಚೆಯನ್ನ ಮಾಡಿದಾರಂತೆ. ಕೆಜಿಎಫ್ ಕಾಂತಾರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅಖಾಡಕ್ಕಿಳಿದಿದೆ. ಆರ್ಸಿಬಿ ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ ಅವರದು ಕಣ್ಣು ಬಿದ್ದಿದೆ. ಹೊಂಬಾಳೆ ಫಿಲ್ಮ್ಸ್ ಅವರು ತಗೋತಾರಾ ಅಥವಾ ಆಧಾರ್ ಪೂನಾವಾಲಾ ತಗೋತಾರಾ ಅನ್ನುವಂತಹ ಪ್ರಶ್ನೆ ಇದೆ ಆರ್ಸಿಬಿನ. 2023ರಿಂದಲೂ ಆರ್ಸಿಬಿ ಡಿಜಿಟಲ್ ಪಾರ್ಟ್ನರ್ ಆಗಿರೋದು ಈ ಹೊಂಬಾಳೆ ಫಿಲ್ಮ್ಸ್. ಪೂರ್ತಿ ತಂಡವನ್ನ ಖರೀದಿಸೋ ಬದಲು ಕೆಲ ಶೇರ್ಸ್ ಅನ್ನ ಪಡೆಯೋದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಇಂದ. ಆರ್ಸಿಬಿ ಖರೀದಿ ರೇಸ್ನಲ್ಲಿ ಇರೋದು ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಕೂಡ. ಪ್ರೊ ಕಬಡ್ಡಿ ಲೀಗ್ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವರ ಮಾಲೀಕತ್ವದಲ್ಲಿದೆ. ಇಂಡಿಯನ್ ಫುಟ್ಬಾಲ್ ಲೀಗಲ್ಲಿ ಚೆನ್ನೈ ಮಾಲೀಕರಾಗಿದ್ದಾರೆ ಅಭಿಷೇಕ್ ಬಚ್ಚನ್. ಈಗ ಆರ್ಸಿಬಿ ತಂಡವನ್ನ ತಗೊಳ್ಳುವ ಲೆಕ್ಕಾಚಾರದಲ್ಲೂ ಇದಾರಂತೆ. ಬರೋಬ್ಬರಿ 17,059 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ನಮ್ಮ ಆರ್ಸಿಬಿ. 2025ರಲ್ಲಿ ಐಪಿಎಲ್ ಟ್ರೋಫಿ ಗೆದ್ದ ಬಳಿಕ ಆರ್ಸಿಬಿ ಶೇರ್ ವ್ಯಾಲ್ಯೂ ಇನ್ನೂ ಹೆಚ್ಚಾಗಿದೆ. ತನ್ನ ಮೌಲ್ಯಕ್ಕಿಂತ ಹೆಚ್ಚು ಹಣ ಕೇಳ್ತಾ ಇದೆ ಆರ್ಸಿಬಿಯ ಮಾಲೀಕರು. ಆರ್ಸಿಬಿ ಕ್ರೇಜ್ನ ಲಾಭ ಪಡೆದುಕೊಳ್ಳುವುದಕ್ಕೆ ಡಿಆರ್ಜಿಒ ತಂತ್ರ ಮಾಡ್ತಾ ಇದೆ. ಆರ್ಸಿಬಿಗೆ ಇರುವಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ತಂಡಕ್ಕೂ ಇಲ್ಲ. ಬೇರೆ ಯಾವ ತಂಡಕ್ಕೂ ಅಷ್ಟೊಂದು ಕ್ರೇಜ್ ಇಲ್ಲ. ಹಿಂಗಾಗಿ ಆರ್ಸಿಬಿಯನ್ನ ಖರೀದಿ ಮಾಡೋದಕ್ಕೆ ನಾ ಮುಂದು ಅಂತಿದ್ದಾರೆ. ಹಾಗಿದ್ರೆ ಅಕ್ಟೋಬರ್ನಲ್ಲೇ ಆರ್ಸಿಬಿ ಸೇಲ್ಗೆ ಓನರ್ಸ್ ಮುಂದಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೆಕ್ಸ್ಟ್ ಓನರ್ ಯಾರು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಆರ್ಸಿಬಿಗೆ ಮಾರ್ಚ್ ಅಂತ್ಯಕ್ಕೆ ಹೊಸ ಓನರ್ ಸಿಗುವ ನಿರೀಕ್ಷೆ ಇದೆ. ಆರ್ಸಿಬಿ ಟೀಮ್ ಮೇಲೆ ಆಧಾರ್ ಪೂನಾವಾಲಾ ಕಣ್ಣು ಬಿದ್ದಿದೆ. ಅತಿ ಹೆಚ್ಚು ಬಿಡ್ ಮಾಡುವೆ ಅಂತ ಈಗಾಗಲೇ ಆಧಾರ್ ಪೂನಾವಾಲಾ ಅವರು ಹೇಳಿಯಾಗಿದೆ. ಇವರು ಯಾರು ಅಂತಂದ್ರೆ ಕೊರೋನಾ ಲಸಿಕೆ ಕೋವಿಶೀಲ್ಡ್ ಮಾಲೀಕ ಈ ಪೂನಾವಾಲಾ. ಹಾಲಿ ಮಾಲೀಕರಾದಂತಹ ಡಿಆರ್ಜಿಒ ಗ್ರೂಪ್ ಜೊತೆಗೆ ಈಗಾಗಲೇ ಚರ್ಚೆಯನ್ನ ಮಾಡಿದಾರಂತೆ. ಕೆಜಿಎಫ್ ಕಾಂತಾರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅಖಾಡಕ್ಕಿಳಿದಿದೆ. ಆರ್ಸಿಬಿ ಓನರ್ಶಿಪ್ ಮೇಲೆ ಹೊಂಬಾಳೆ ಫಿಲ್ಮ್ಸ್ ಅವರದು ಕಣ್ಣು ಬಿದ್ದಿದೆ. ಹೊಂಬಾಳೆ ಫಿಲ್ಮ್ಸ್ ಅವರು ತಗೋತಾರಾ ಅಥವಾ ಆಧಾರ್ ಪೂನಾವಾಲಾ ತಗೋತಾರಾ ಅನ್ನುವಂತಹ ಪ್ರಶ್ನೆ ಇದೆ ಆರ್ಸಿಬಿನ. 2023ರಿಂದಲೂ ಆರ್ಸಿಬಿ ಡಿಜಿಟಲ್ ಪಾರ್ಟ್ನರ್ ಆಗಿರೋದು ಈ ಹೊಂಬಾಳೆ ಫಿಲ್ಮ್ಸ್. ಪೂರ್ತಿ ತಂಡವನ್ನ ಖರೀದಿಸೋ ಬದಲು ಕೆಲ ಶೇರ್ಸ್ ಅನ್ನ ಪಡೆಯೋದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಇಂದ. ಆರ್ಸಿಬಿ ಖರೀದಿ ರೇಸ್ನಲ್ಲಿ ಇರೋದು ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಕೂಡ. ಪ್ರೊ ಕಬಡ್ಡಿ ಲೀಗ್ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವರ ಮಾಲೀಕತ್ವದಲ್ಲಿದೆ. ಇಂಡಿಯನ್ ಫುಟ್ಬಾಲ್ ಲೀಗಲ್ಲಿ ಚೆನ್ನೈ ಮಾಲೀಕರಾಗಿದ್ದಾರೆ ಅಭಿಷೇಕ್ ಬಚ್ಚನ್. ಈಗ ಆರ್ಸಿಬಿ ತಂಡವನ್ನ ತಗೊಳ್ಳುವ ಲೆಕ್ಕಾಚಾರದಲ್ಲೂ ಇದಾರಂತೆ. ಬರೋಬ್ಬರಿ 17,059 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ನಮ್ಮ ಆರ್ಸಿಬಿ. 2025ರಲ್ಲಿ ಐಪಿಎಲ್ ಟ್ರೋಫಿ ಗೆದ್ದ ಬಳಿಕ ಆರ್ಸಿಬಿ ಶೇರ್ ವ್ಯಾಲ್ಯೂ ಇನ್ನೂ ಹೆಚ್ಚಾಗಿದೆ. ತನ್ನ ಮೌಲ್ಯಕ್ಕಿಂತ ಹೆಚ್ಚು ಹಣ ಕೇಳ್ತಾ ಇದೆ ಆರ್ಸಿಬಿಯ ಮಾಲೀಕರು. ಆರ್ಸಿಬಿ ಕ್ರೇಜ್ನ ಲಾಭ ಪಡೆದುಕೊಳ್ಳುವುದಕ್ಕೆ ಡಿಆರ್ಜಿಒ ತಂತ್ರ ಮಾಡ್ತಾ ಇದೆ. ಆರ್ಸಿಬಿಗೆ ಇರುವಷ್ಟು ಫ್ಯಾನ್ ಬೇಸ್ ಬೇರೆ ಯಾವ ತಂಡಕ್ಕೂ ಇಲ್ಲ. ಬೇರೆ ಯಾವ ತಂಡಕ್ಕೂ ಅಷ್ಟೊಂದು ಕ್ರೇಜ್ ಇಲ್ಲ. ಹಿಂಗಾಗಿ ಆರ್ಸಿಬಿಯನ್ನ ಖರೀದಿ ಮಾಡೋದಕ್ಕೆ ನಾ ಮುಂದು ಅಂತಿದ್ದಾರೆ.